ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದ ಮೇಲೆ ಸಿಸಿಬಿ ರೇಡ್ ಮಾಡಿದೆ. ಇನ್ನು ಸುಮಾರು 10ಕ್ಕೂ ಹೆಚ್ಚು ಮೊಬೈಲ್ಗಳು, ಚಾರ್ಜರ್ಗಳು ಪತ್ತೆಯಾಗಿದೆ. ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದ ಮೇಲೆ ಸಿಸಿಬಿ ಇವತ್ತು ರೇಡ್ ಮಾಡಿದೆ. ಈ ಸಂದರ್ಭದಲ್ಲಿ 10ಕ್ಕೂ ಹೆಚ್ಚು ಮೊಬೈಲ್ಗಳು, ಚಾರ್ಜರ್ಗಳು ಪತ್ತೆಯಾಗಿದೆ. ಡಿಸಿಪಿ ಹರಿಬಾಬು, ಇಮಾಂ ಕಾಸಿಂ ನೇತೃತ್ವದ ತಂಡ ದಾಳಿ ಮಾಡಿದೆ. ಮಧ್ಯಾಹ್ನ 1ರಿಂದ ರಾತ್ರಿ 8 ಗಂಟೆಯವರೆಗೂ ಕೂಡ ನಿರಂತರವಾಗಿ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. 10ಕ್ಕೂ ಹೆಚ್ಚು ಮೊಬೈಲ್, ಜುಬ್ಬಾದಂತಹ ವಸ್ತುಗಳು ಸಿಸಿಬಿ ವಶದಲ್ಲಿದೆ. ಈಗ ಜೈಲಿನಿಂದ ಹೊರಗಿರುವವರು ಕೈದಿಗಳ ಜೊತೆಯಲ್ಲಿ ಸಂಪರ್ಕದ ಹಿನ್ನೆಲೆಯಲ್ಲಿ ಜೈಲಿನ ಮೇಲೆ ರೇಡ್ ಮಾಡಿ ಪರಿಶೀಲನೆ ನಡೆಸಿದ್ದಾರೆ ಸಿಸಿಬಿ ತಂಡ. ಇದು 1ನೇ ಬಾರಿಯಲ್ಲ, ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಪದೇ ಪದೇ ರೇಡ್ ಆಗ್ತಾ ಇದೆ. ರೇಡ್ ಆದಂತಹ ಸಂದರ್ಭದಲ್ಲಿ ಖಾಲಿ ಕೈಯಲ್ಲೇನೋ ಅಧಿಕಾರಿಗಳು ಬಂದಿಲ್ಲ. ಮೊಬೈಲ್ಗಳು ಪತ್ತೆಯಾಗಿದೆ, ಚಾರ್ಜರ್ಗಳು ಪತ್ತೆಯಾಗಿದೆ. ಹೊರಗಡೆ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಇಲ್ಲಿನ ಕೈದಿಗಳು ಮೊಬೈಲ್ ಮೂಲಕವಾಗಿ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ ಎನ್ನುವಂತಹ ಆಧಾರದ ಮೇಲೆ ಬಂದು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ನೋಡಿ ಮತ್ತೆ ಮೊಬೈಲ್ಗಳು ಪತ್ತೆಯಾಗಿದೆ, ಚಾರ್ಜರ್ಗಳು ಪತ್ತೆಯಾಗಿದೆ ಅಂತಂದರೆ ಕಾನೂನು ಸುವ್ಯವಸ್ಥೆ ಮೇಲೆ ಹೆಂಗೆ ನಂಬಿಕೆ ಇಟ್ಕೊಳ್ಳೋದು? ಹಾಗಿದ್ರೆ ಬರ್ತಾರೆ, ಹೋಗ್ತಾರೆ, ಆನಂತರವಾಗಿ ಮತ್ತೆ ಅದು ರಿಪೀಟ್ ಆಗುತ್ತೆ ಅಂತಂದರೆ ಹೆಂಗೆ ನಂಬೋದು ಕಾನೂನು ಬಗ್ಗೆ? ಹೊರಗಡೆ ಇದ್ದವನು ಕೂಡ ಸಾಕ್ಷಿಯಾಗಿರ್ತಾನೆ ಅವನು, ಆತ. ಸೊ ಕೊಲೆನೇ ಆಗಬಹುದು ಅಥವಾ ಬೆದರಿಕೆ ಹಾಕ್ಬೋದು. ಜೈಲಲ್ಲಿ ಕೂತ್ಕೊಂಡು ನೋಡಿದ್ಯಾ, ನಾ ಜೈಲಲ್ಲಿ ಇದ್ರೂ ಕೂಡ ಕಂಟ್ರೋಲ್ ಮಾಡ್ತೀನಿ, ನಿನ್ನ ಎದುರಿಸ್ತೀನಿ, ನನ್ನ ಇನ್ಫ್ಲೂಯೆನ್ಸ್ ಹಿಂಗಿದೆ, ಹಿಂಗೆ ಆಟ ಆಡಿಸ್ತಾ ಇರ್ತಾನೆ ಹೊರಗಡೆ ಇದ್ದವನ್ನ. ಸೊ ಏನಾಗುತ್ತೆ, ಸಾಕ್ಷಿ ಹೇಳಕ್ಕೆ ಬರೋನು ಕೂಡ ಕೋರ್ಟಿಗೆ ಬರೋದಿಲ್ಲ. ಯಾಕೆ ಅಂತಂದರೆ ಜೈಲಲ್ಲಿ ಕೂತ್ಕೊಂಡೆ ಇವನು ಇಷ್ಟೆಲ್ಲ ಮಾಡ್ತಾನೆ ಅಂತಂದರೆ ಇಷ್ಟೆಲ್ಲ ಸಪೋರ್ಟ್ ಇದೆ, ಪೊಲೀಸರ ಸಪೋರ್ಟ್ ಇದೆ ಆತನಿಗೆ ಅಂತಂದಮೇಲೆ ಹೊರಗಡೆ ಬಂದಮೇಲೆ ಬಿಡ್ತಾನಾ ಅಂತ ಭಯ ಇರುತ್ತೆ.